ಉಳಿದಿಲ್ಲ. ತನಗೆ ಬೇಕಾದಂಥದ್ದೆಲ್ಲ ದೊರೆತು ಬಿಟ್ಟಿರ್ತೈತಿ. ಯಾವ ಬಯಕೆಗಳು ಅವು ಉಂಟಾಗುದು, ಅವಾಗ ಮೋಹನ ಉಂಟಾಗುವುದಿಲ್ಲ, ಅಲ್ಲೇನು ದುಃಖ ಅನ್ನೋದನ್ನ ಇಲ್ಲ. ಕ ಮೋಹ ಕ ಶೋಕ ಏಕತ್ವವನ್ನು ಪಶ್ಯತಃ ಅಂತ ಸ್ಥಿತಿಯನ್ನು ನಾವು ಹೊಂದಿರ್ತಾನ. ಅದ್ರ ಬಗ್ಗೆ ಮೋಹ ಮಾಡ್ಬೇಕು, ಇಚ್ಛಾನ ಆಗುದಿಲ್ಲ. ಬಯಕೆಗಳು ಏನನ್ನು ಯಾವ ಬಯಕೆಯೂ ಉದಯ ಆಗುದಿಲ್ಲ. ವಿಷಯಗಳು ಬೇಕಾದಂಗ ನಮಗೆ ಸುಖ ಕೊಡ್ತಾವಂದ್ರೆ ಸುಧಾ ಅದು ಧನುವು ಆಕೈತಿ ಕಡೆ. ಈಗ ನಮಗೆ ಧನು ಆರಿಸ್ಕೊಳ್ಳೋ ಉಪಾಯ ಬೇಕಾಗೈತಿ. ಮತ್ತು ವಿಷಯಗಳನ್ನು ಗಳಿಸುವಾಗ ಧನು ಅದನ್ನು ಭೋಗಿಸಿದ್ರು ಧನು ಹೋಗೈತೆ ನೋಡಂಗಾರೇನು. ಬೇಸರಾಗಿದ್ದ ಮಿದ್ದಿಗೆ ಹೊಕ್ಕಿನಿ ಮತ್ತೆ ಅವನು ಗಳಿಸ್ಬೇಕಾದ್ರೂ ಧನು ಆತೆ, ಶರೀರಕ್ಕೆ ಮನಸ್ಸಿಗೆ ಎಷ್ಟು ದಣಿಗೆ ಆಯ್ತು. ಮತ್ತೆ ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದ್ಬೇಕಂದ್ರು ಮತ್ತು ಬೇಸರಿಕೆನ ಆಯ್ತು. ಸುಖ ಹೊಂದ್ಬೇಕಂತ ಅವನ್ನೆಲ್ಲ ಮಾಡಿ ಇಂದ್ರಿಯಗಳ ಬಳಕೆ ಮಾಡಿ ಧನು ಹೊಂದಿದ್ವಿ, ಧನು ಕಳ್ಕೊಂಡೆ ಅಲ್ಲಿ ಆರಾಮ ಆತೇನೆ ನಿನಗೆ, ತೃಪ್ತಿ ಆತನ ನಿನಗೆ. ಅದರಿಂದ ತೃಪ್ತಿ ಆಗಿದ್ರೆ ಹೊಳ್ಳಿ ಅದನ್ನು ಬೇಡಬಾರ್ದು, ಅದಕ್ಕೆ ತೃಪ್ತಿ ಅಂತಾರೆ. ಹೊಳ್ಳಿ ಬೇಡ್ತೀಯಲ್ಲ, ಈಗ ಒಂದು ಚುಟ್ಟ ಸೇದಿದೆ ಅಂದ್ರೆ ಒಂದು ಏಟ್ ಲೇಟ್ ಆದ್ಮೇಲೆ ಇನ್ನೊಂದು ತತ್ತಾರಪ್ಪ ಅಂತ ಮತ್ತೆ ಯಾಕೆ ತೃಪ್ತಿ ಆಗಿಲ್ಲ ನಮ್ಗೆ. ಆಗ ಸೇದಿಯಲ್ಲೋ ನೀ ಮತ್ತೆ ಹಾಕ್ಬೇಕು, ಮತ್ತೆ ಬೇಕು ಅನಿಸ್ತದೆ. ಹಂಗೆ ಅವು ಇಂದ್ರಿಯಗಳ ಚಟ ಇದು ಹೋದ್ಕೂಲೆ ಇಂದ್ರಿಯಗಳ ಸೊಟ್ಟಾದರೂ ಬಿಡುದಿಲ್ರಿ ಆ ವಾಸನ. ಮತ್ತೆ ಜನ್ಮ ತಾಳು ಮತ್ತೊಂದು ಶರೀರ ಧಾರಣ ಮಾಡ್ಯಾರು ಮಾಡ್ಬೇಕಪ್ಪ. ಹಿಂಗೆ ನಮ್ಮನ್ನು ವಾಸನ ತಿರುಗ್ಲಿಕ್ಕೈತಿ. ವಾಸನ ಬೆನ್ನ ಹತ್ತಿರ ಇಂದ್ರಿಯ ಚಟದ ವಾಸನೆ ಅವನ್ನೆಲ್ಲ ವಿಚಾರದಿಂದ ನಾಶ ಮಾಡ್ಕೊ. ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನು ಕೂಡ ನಾಶ ಮಾಡ್ಕೊಂಡಾಗ ನಿನಗೆ ನಾನು ಹೋಗ್ಬೋದು. ವಾಸನಾಕ್ಷಯ ನಾಶ ವಿಚಾರದಿಂದ ಈ ಭೋಗ ವಾಸನೆಗಳನ್ನೆಲ್ಲ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಅವಾಗ ಇದರ ಅಭ್ಯಾಸ ಮಾಡ್ಕೊಳಕ್ಕೆ ನಿನಗೆ ಬರ್ತದೆ. ಇಲ್ಲಾಂದ್ರೆ ವಾಸನ ಇತ್ತಂದ್ರೆ ನೀನು ಮತ್ತು ಹೇಳ್ಕೊಂಡು ಹೋಗ್ತೈತಿ. ಅಂತಹ ಕರ್ಮಗಳನ್ನು ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತೀವಿ. ಕರ್ಮಕ್ಕೆ ತಕ್ಕಂಗೆ ಮತ್ತು ಜನ್ಮಗಳನ್ನು ನೀವು ಹೊಂದಿ. ವಿಷಯಗಳಿಂದ ದೊರಕಿಸಿಕೊಳ್ಳುವಂಥ ಆನಂದ ಏನದ, ನಿದ್ರಿ ಎದುರಿಗಿನ ಪದಾರ್ಥ ಅದು. ಇನ್ನು ಸಮಾಧಿ ಇದಕ್ಕೆ ಎಲ್ಲಿ ಸರಿ ಹೊಂದಬೇಕಂತ ಇಂದ್ರಿಯಗಳನ್ನ ಮನಸ್ಸಿನಲ್ಲಿ, ಮನಸ್ಸನ್ನ ಬುದ್ಧಿಯಲ್ಲಿ, ಬುದ್ಧಿಯನ್ನು ಅಹಮ್ಮಿನಲ್ಲಿ, ಅಹಮ್ಮನ್ನ ಚಿತ್ತದಲ್ಲಿ, ಚಿತ್ತವನ್ನು ಜ್ಞಾತೃವಿನಲ್ಲಿ, ಆ ಜ್ಞಾತೃವನ್ನು ಮಾಯಾತನುವಿನಲ್ಲಿ, ಆ ಮಾಯಾತನುವನ್ನು ಬ್ರಹ್ಮಪದದಳು ಸಾತಿಶಯಾನು ಗತಿಯೊಳು ಅಡಗಿಸಿ ಶುದ್ಧ ಚೈತನ್ಯ ರೂಪದಿಂದ ಇದ್ದು ಬಿಡುತ್ತೆ. ಎಲ್ಲ ಸಂಬಂಧ ತಪ್ಪಿಸಿಕೊಂಡಂತ ತಾನು ತಪ್ಪು ಮಾಡಿದರೆ ಪಾಪ ಮಾಡಿದರೆ ಅಂಜಬೇಕು. ಮಾಡಲೇ ಯಾಕೆ ಹೆದರ್ಬೇಕ್ರಿ? ಜಗತ್ತ ಅಪವಾದ ಕೊಟ್ಟರು ಹೆದರ್ಬಾರ್ದು. ನೀ ತಪ್ಪು ಮಾಡಲಿಲ್ಲ ಅಪವಾದಕ್ಕೆ ಅಂಜಬೇಕು ಅಂತ ಸುಮ್ಮನೆ ಅಪವಾದ ಕೊಡ್ತಿರ್ತಾರೆ. ನೀ ತಪ್ಪು ಮಾಡಿರ ಹೆದರ, ಮಾಡಿದವ ಗೊತ್ತಿರ್ತೈತಿ ಅದು, ಹೌದಿಲ್ಲ? ಅವಾಗ ಅದ್ರ ಫಲ ಉಣ್ಬೇಕಾಕೈತಿ. ಮಾಡ್ಲೇ ಇದ್ದಾವ ಬರ್ಲಿಲ್ಲದಂತ ನಾವು ಬೇಕಾದ ಅಪವಾದ ಕೊಡ್ಲಿ, ಜಗತ್ತು ಹೆದರುದು, ನಾವು ಕಣ್ಣ ತೆಗೆದು ನಾವು ತಪ್ಪು ಮಾಡ್ಲೇ ಇದ್ದಾವ. ಅದಕ್ಕೆ ಹೆದರ್ಬಾರ್ದು, ಮುಂಗಾಗಿ ಎಣ್ಣೆ ಹಚ್ಚಿ ಹೋಗ್ಕೊಳ್ಬೇಕು. ಭಾರತ ದೇಶದಲ್ಲಿ ಉನ್ನತ ತತ್ವದರ್ಶನ ಐತಿ ಅಂದ್ರೂ ಅತಿ ಹೀನ ನಡಿತೈತಿ. ಅದು ಯಾವುದು ಅಂದ್ರೆ ಇನ್ನೊಬ್ಬರು ಉತ್ಕರ್ಷ ಕಂಡು ಹೊಟ್ಟೆ ಕಿಚ್ಚು ಬಿಡೋದು, ಏನಕ್ಕೆ ಏನಾರ ಅಪವಾದ ಕೊಡ್ತಿರ್ತಾರೆ, ಹೌದಿಲ್ಲ? ಅಂಥದಕ್ಕೆಲ್ಲ ಹೆದರಕ್ಕೆ ಹೋಗ್ಬಾರ್ದು. ಹೆಂಡ್ರು ಮಕ್ಕಳು ಎದಕ್ಕೆ ಬಂದಿರ್ತಾರ? ಅವರು ನಮಗೆ ಸುಖ ಕೊಡಕ್ಕೆ ಬಂದಾರ, ನಾವು ತಾವು ಸುಖ ಹೊಂದಕ್ಕೆ ಬಂದಾರ. ನೀ ಸುಖ ಕೊಡಕ್ಕೆ ಬಂದಾರಂತ ನೀ ತಿಳ್ಕೊಂಡಿದ್ದಿ, ನೀನು ಉಣ್ಸಾಕ್ ಬಂದಿಲ್ಲ, ಅವ್ರು ಉಣ್ಣಾಕ್ ಬಂದಾರ. ಇದು ಹೊಳೆದು ಕಠಿಣ ಐತಿ ನಿನಗೆ. ಸುಖ ಕೊಡಕ್ಕೆ ಬಂದಿಲ್ಲ, ಅವ್ರು ತಾಮಗೆ ಅನುಕೂಲ ಇದ್ರ ಮಟ್ಟ ನಿನಗೆ ಒಳ್ಳೆ ಪ್ರೀತಿ ಮಾಡ್ತಾರೆ. ಪ್ರತಿಕೂಲ ನೀನು ಹೊಳ್ಳಿ ನೋಡುದಿಲ್ಲ, ಸುದ್ದಿ ತೆಗಿಬೇಡ ಅಂತಾರೆ. ಜಗತ್ತು ವಿಷಯಾವಲಂಬಿ ಇರುವುದರಿಂದ ಯಾವುದೇ ರೀತಿಯಿಂದ ಇದು ಅಪವಾದ ಕೊಡೋದು ನಮ್ಗೆ. ಅದಕ್ಕೆ ಸೊಪ್ಪು ಹಾಕಕ್ಕೆ ಹೋಗ್ಬಾರ್ದು ನಾವು.
ವಿಷಯದ ಅವಲಂಬನ ಇದು. ಅದರಿಂದ ಎಲ್ಲಿ ಮಠ ಅವರಿಗೆ ಅನುಕೂಲ ಇರುತ್ತೆ ಎಲ್ಲಿ ಮಠ ಒಳ್ಳೆ ಹೊಗಳ್ತಾರೆ ನೀವು. ಇವತ್ತು ಅದರದ್ದೇನು ತೆಗಿತೀವಿ ಬಿಡೋ ಮನೆ ಸುದ್ದಿ ಅಂತ. ಇಲ್ಲ ಸಲ್ಲದ ಅಪವಾದ ಕೊಡಕ್ಕೆ ಚಾಲು ಮಾಡ್ತಾನೆ. ಅವ್ರು ಹಂಗದಾರ ಇವ್ರು ಹಿಂಗದ. ಇಷ್ಟು ದಿನ ಉಸಾವರಿ ತೆಗಿತಿದ್ದಿಲ್ಲ ಅವ ಪ್ರತಿಕೂಲ ಆದ ಕೂಡ ಚಾಲು ಆಯ್ತು ನೋಡ್ರಿ. ಹೌದಿಲ್ಲ? ಆ ದೋಷ ಹೇಳುದು ಇವೇನಪ್ಪ ಇವ ಬರಾಕತ್ವಲ್ಲ ಒಳ್ಳೆ. ಹಲೋ, ಹಾ ಹೇಳ್ರಿ ಹೇಳ್ರಿ, ನಮಸ್ಕಾರ. ಹಾ ಹೇಳ್ರಿ ಟೀಚರ್ ಹೇಳ್ರಿ. ಹೌದ್ರಿ? ಹಾ 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 ಎಲ್ಲಿ ಇಟ್ಕೊಂಡ್ರಿ ಟೀಚರ್? ಮನ್ಯಾಗನ? ಹಾ ಹಾ ಆಯ್ತು ಬರ್ರಿ. ಹ್ಞೂ ರೀ, ಹ್ಞೂ ರೀ, ಆಯ್ತು ಬರ್ರಿ, ಆಯ್ತು ಬರ್ರಿ. ಹ್ಞೂ ರೀ, ಆಯ್ತು ಈ ಪ್ರವಚನದಾಗ ಅದೇವ್ರಿ ಮನೆಗೆ ಓದಿಂದ ಹೇಳ್ತೇವೆ. ಹಾ ಹ್ಞೂ ಹ್ಞೂ ಇವ ಆಯ್ತಲ್ಲ ಬರೀ ಇದು ಸುದ್ದಿ. ಏನ್ ಮಾಡೋದೇನು? ಕೇಳೋರಿಗೂ ಸಮಾಜ ಹತ್ಬೇಕು, ಹೇಳೋರಿಗೂ ಸಮಾಜ ಹತ್ಬೇಕು. ಅಲ್ಲಿ ತನಕ ಇದನ್ನು ಹೇಳುವುದು ಕೇಳುವುದು ನಡಿಬೇಕು, ಬಿಡಬಾರ್ದು. ಇದೇ ವಿಚಾರದೊಳಗ ಕಾಲ್ ಕಳಿಬೇಕು ನೋಡ್ರಿ. ಏನ್ ಇದು ಬೇಕು ಇದು ಬ್ಯಾಡ ಅನ್ನೋದು ಉಳಿಬಾರ್ದು ನಮಗೆ. ಏನ್ ಇದು ಬೇಕು ಅನ್ನೋದೂ ಇಲ್ಲ, ಬೈಕೆಗಳು ಇಲ್ಲ, ಬ್ಯಾಡ ಅನ್ನೋದೂ ಇಲ್ಲ. ಹೌದಿಲ್ಲ? ಅವು ಯಾವುದೂ ಉಳಿಬಾರ್ದು ನಮಗೆ. ಅವಾಗ ನಿನಗೆ ಜ್ಞಾನ ಆದಂಗೆ. ಬಿಡಬೇಕನ್ನೋದೂ ಇಲ್ಲ, ಹಿಡಿಬೇಕನ್ನೋದೂ ಇಲ್ಲ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ ಎಂದೆಂದು ಪರಿಪೂರ್ಣ ಅಂತ. ಎಲ್ಲದರ ಬಗ್ಗೆ ಉದಾಸೀನತೆ ಆಗುವುದು. ಉದಾಸೀನ ಭಾವ ಬಂದಾಗ ನಿಮಗೆ ಆನಂದದ ಅನುಭವ ಆಗಕ್ಕೆ ಶುರು ಆಗ್ತೈತಿ. ಏನು ಹಿಡಿಬೇಕು ಬಿಡಬೇಕು ಅನ್ನೋದು ಇರುವುದಿಲ್ಲ. ಅಲ್ಲಿ ಬುದ್ಧಿಗೆ ಸಂಬಂಧಪಟ್ಟ ಆತ್ಮನಲ್ಲಿ ಯಾವ ಇಲ್ಲ ಇಲ್ಲ ಆ ಭಾವದೊಳಗೆ ಉಳಿದು. ಏನ್ ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ. ಮೊಟ್ಟ ಮೊದಲಿಗೆ ಆನಂದವನ್ನು ತಿಳುವಳಿಕೆಯಿಂದ ಕಂಡುಕೊಂಡದ್ದು ಅದು. ಅದಕ್ಕೆ ಈಗ ತಿಳುವಳಿಕೆ ಬೇಕಾಗಿತ್ತು. ತಿಳಿಯಲೇ ಇದ್ದದ್ದು ಅದು ಅಜ್ಞಾನ ಆನಂದ. ಏನ್ ಅದರಿಂದ ದುಃಖ ಹೋಗೋದಿಲ್ಲ. ಒಮ್ಮೆ ತಿಳಿದ ಅದರ ಅನುಭವ ಮಾಡಿದೆ ಅಂದ್ರೆ ದುಃಖರಹಿತ ಆಗಿರ್ಲಿಕ್ಕೆ. ಮೊದಲು ತಿಳುವಳಿಕೆಯಿಂದ ಆನಂದವನ್ನು ಕಲ್ತೀವೋ ಇನ್ನು ಕರ್ಮ ಮಾಡಿ ಕಲ್ತೀವಿ ಅದನ್ನು. ಯಾವ ವಸ್ತುವಿನ ಮೇಲೆ ಆದ ಆನಂದವನ್ನು ಕಂಡುಕೊಂಡ್ರಿ ಮೊದಲಂದ್ರೆ? ಮೊದಲಿದ್ದುವನ ಇವೆಲ್ಲ ಇವು ಯಾವ ವಿಷಯ ವಸ್ತುಗಳಿದ್ವು, ಯಾವ ಇಂದ್ರಿಯಗಳಿದ್ವು? ಮೊದಲ ತಿಳುವಳಿಕೆಯಿಂದ ಆನಂದವನ್ನು ಕಂಡಿರುವುದರಿಂದ ಈಗೂ ತಿಳುವಳಿಕೆಯನ್ನು ನಂಬು ನಂಬೆಲೆ ಮನವೇ, ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿಯನ್ನು ಬಯಸಿ ಕರ್ಮವೆಂಬ ಜಾಲದೊಳ ಸಿಲುಕಿ ನೀನು ಅಂತ. ನೀನು ಹೊರಗಿನ ಕರ್ಮಗಳೇನದಲ್ಲ, ಜಪ ತಪ ಹೋಮ ಯಜ್ಞ ಯಾಗ ದಾನ, ಇವು ಜ್ಞಾನೋದಯವಾಗಲು ಕೋಟಿ ಭಾಗ್ಯ ಒಂದಕ್ಕೆ ಸಮವಾಗ ತೆರವು. ಅದಕ್ಕೆ ಅವನು ನಂಬು, ಕರ್ಮದ ಇದ್ರಾಗ ಸಿಗಾಕ್ ಹೋಗ್ಬೇಡ ಅಂತ. ಹೊರಗಿನ ಭಾವ ಎಲ್ಲ ಅಡಗಿದಾಗ ಆನಂದ ಅನುಭವ ಬರ್ತತ್ವ? ಏನು ಹೊರಗಿನ ಭಾವ ಇದ್ದಾಗ ಆನಂದ ಅನುಭವ ಬರ್ತೈತೆ ನಿಮಗೆ? ಇಷ್ಟು ತಿಳಿದಿಲ್ಲನ್ರಿ, ಮುದುಕ ಮುದುಕಿ ಆಗಿರಿ, ಗದ್ದು ಗಟಾರ ಬಿದ್ದು. ಹಾ ಹೊರಗಿನ ಆಡಂಬರ ಹಿಡ್ಕೊಂಡು ಕೂತೆ ಅಂದ್ರೆ ನಿನಗೆ ಅನುಭವ ಬರ್ತೈತಿನ ಇದು? ಮತ್ತು ಹಣಿಕೆ ಹಾಕೋದು ಬಿಡುವ ಅಲ್ಲಿ ಮುದುಕಾದ್ರು. ನಿನ್ನೊಳಗಿದ್ದದ್ದನ್ನು ನೀ ಅನುಭವ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ? ನೀನು ಅನ್ಯದ್ರಾಗ ಹುಡ್ಕಾಕೊಂತೀಯಲ್ಲ ನೀನು. ನಿದ್ದೆ ಬಂದವ ಹೊರಗಿನ ಆಡಂಬರ ಎದಕ್ಕೆ ಬೇಕಾಗಿತ್ತು ನಾವು? ನಿದ್ದೆ ಬಂದವು ಮಂತ್ರ ಅಂದ್ರೆ ಅರ್ಥಾನುಸಂಧಾನ ವೃತ್ತಿ ಬೇಕು. ಏನ್ ಬರೀ ಆ ಶಬ್ದ ಉಪಯೋಗಿಸ್ಕೊತ ಕೂತ್ರೆ ಮಂತ್ರ ಅಂತಾರನ? ಅದಕ್ಕೆ ವೃತ್ತಿ ತದಾಕಾರ ಆಗ್ಬೇಕಲ್ಲ. ಅರ್ಥಾನುಸಂಧಾನ ವೃತ್ತಿ ಆದಾಗ ಅದ್ರ ಲಾಭ ಆಕೈತಿ. ಸೋಹಂ ಅಂದ್ರೆ ಆ ಶಿವನೇ ನಾನಿದ್ದೇನೆ ಅಂತ. ಶಿವ ಅಂದ್ಕೂಲೆ ವೃತ್ತಿ ಆನಂದದ ಆಕಾರ ಆಗ್ಬೇಕು. ಶಿವ ಅಂದ್ಕೂಲೆ ಗೊಂಬಿ ಆಕಾರ ಹಾಕೊಂಡು ಕುಂಡ್ರಬೇಕು. ಆನಂದದ ನೆನಪು ಮಾಡೋರು ಯಾರದೇ ಹೇಳು, ಗೊಂಬಿ ನೆನಪ ಮಾಡ್ತೀವಿ. ವಸ್ತುವಿನ ಕಡೆಗೆ
ಯಥಾರ್ಥ ವಸ್ತುವಿನ ಕಡೆ ಲಕ್ಷ್ಯವಾದಾಗ ಅದರ ಅನುಭವ ನಮಗಕ್ಕೆ ಏನ್ ಆ ವಸ್ತುವಿನಲ್ಲಿ ಆನಂದ ಐತೆ ಅಂತ ತಪ್ಪು ತಿಳುವಳಿಕೆಯಿಂದ ಆ ವಸ್ತುವಿನ ಕಡೆಗೆ ಹೋಗೈತಿ ಮನಸ್ಸು. ನಿಜವಾದ ಆನಂದ ಕಡೆಗೆ ಹೋದ್ರೆ ಅದು ಆನಂದ ಅನುಭವ ಬರ್ತದೆ. ಶಿವ ಕೃಷ್ಣ ರಾಮ ಅಂದ್ಕೂಡಲೇ ರೂಪ ನಾವು ಆನಂದಕ್ಕೆ ರೂಪ ಇರುವುದಿಲ್ಲ. ಎಲ್ಲರೂ ಶಿವ ಕೃಷ್ಣ ಅಂದ್ಕೂಡಲೇ ರೂಪಕ್ಕನ ಹೋಗಿ ಯಾವುದನ್ನು ನಾವು ಕೈ ಬಿಡಬೇಕಾಗೈತಿ ಅದನ್ನ ಹಿಡ್ಕೊಂಡು ಕುಂತ ಏನ್ ಮಾಡೋದು. ಶಿವ ಅಂದ್ಕೂಡಲೇ ಆನಂದ, ಕೃಷ್ಣ ಅಂದ್ರೆ ಸದಾನಂದ, ಬ್ರಹ್ಮನಾದ ಚಿದ್ಗಣಾನಂದ ಸ್ವರೂಪ. ಅದನ್ನ ಅಕ್ಷಕ್ಕೆ ತಗೊಂಡು ಉಳ್ಕೊಳ್ಬೇಕ ಹೊರತು ಆದರೆ ಹೊರಗಿಂದ ನಾಮರೂಪ ಹಿಡ್ಕೊಂಡು ಕೂತ್ರೆ ಎಂದ ನಿನಗೆ ಅನುಭವಕ್ಕೆ ಬರ್ಬೇಕಿತ್ತು. ಭಾಳ ಎಷ್ಟು ಆಸಕ್ತಿಯಿಂದ ಮಾಡ್ತೀವಿ ನೋಡು. ಅದರ 100 ಪಟ್ಟು ಆಸಕ್ತಿಯಿಂದ ಇದರ ಅಭ್ಯಾಸ ಮಾಡಿದರೆ ಏನಾರ ಇದು ಹತ್ತೈತಿ ನೋಡ್ರಿ. ನಿನ್ನ ಮನೆ ಬಾಳೆ ಆಸಕ್ತಿಯಿಂದ ಮಾಡ್ತೀವಿ, ಅದೇ ನಿನ್ನ ಹಿಂಬಾಲಿ ಬರುದಿಲ್ಲ. ನೀವೇನು ಮಾಡ್ಕೊಂಡ ಸಂಸ್ಕಾರ ಇರ್ತೈತಿಲ್ಲ ಅದು ನಿಮ್ಮ ಹಿಂಬಾಲಿ ಬರ್ತದೆ ನೋಡ್ರಿ. ಅದಕ್ಕೆ ಉತ್ತಮ ಸಂಸ್ಕಾರ ಮಾಡ್ಕೊರಿ, ಮುಂದೆ ಉತ್ತಮ ಜನ್ಮ ನಿಮಗೆ ಬರ್ತದೆ. ಏನ್ ದೇವಂದ್ರೆ ಏನು? ಜ್ಞಾನ ಪ್ರಕಾಶಕ್ಕಂತ. ನಾನು ನನ್ನದು ಅಂತ ಏನು ತಪ್ಪು ತಿಳುವಳಿಕೆಯಿಂದ ಹಿಡ್ಕೊಂಡು ಗೊತ್ತಿಲ್ಲ, ಅದನ್ನೆಲ್ಲ ಕೈ ಬಿಡೋದು ಅಂದ್ರೆ ಅದಕ್ಕೆ ತ್ಯಾಗ ಅಂತಾರೆ. ನಾನು ನನ್ನದು ಅಂತ ಹೇಳಿ ನೀ ಅಲ್ಲದನ್ನು ಹಿಡ್ಕೊಂಡು ಕೂತಿಯಲ್ಲ ಅದನ್ನು ತ್ಯಾಗ ಮಾಡು. ನೀನು ಅಲ್ಲದನ್ನೆಲ್ಲ ಕೈ ಬಿಡು. ಅದನ್ನ ನಾನು ನಂದು ಅಂತ ಹಿಡ್ಕೊಂಡು ಕೂತಿಯಲ್ಲ, ಇದು ಅಹಂಕಾರ. ಯಾವಾಗ ಅಹಂಕಾರ ನಾಶ ಆದಂಗೆ. ಅಹಂಕಾರ ನಾಶ ಆತಂದ್ರೆ ಜ್ಞಾನಕ್ಕೆ. ನೀವು ಆಶಾರಹಿತರಾದರೆ ಎಲ್ಲವೂ ದೊರೆಯುವುದು. ಹೌದು. ಬ್ಯಾಡ ಅಂದ್ರೆ ಅದನ್ನ ಬೆಣ್ಣ ಹತ್ತೈತಿ ನಿನಗೆ. ಅಲ್ಲಿ ಅಂದ್ರೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊ, ಯಾವ್ದು ಬೇಡ ಅಂತ ಅದ ಬೆಣ್ಣ ಹತ್ತೈತಿ ನಿನಗೆ. ಬೇಕತ್ತೆ ಅಂದ್ರೆ ಅದು ಮುಂದೆ ಹೋಗ್ತೈತಿ. ಯಾವ್ದು ನೀವು ಅಲ್ಲಿ ಅಂತಿ ಅದ ನಿನಗೆ ಬೆಣ್ಣ ಹತ್ತ ತಾನ ನಾಯಿ ಹೆಂಗೆ ಬೆಣ್ಣ ಹತ್ತೈತಿ. ಅದ್ರ ಬೆಣ್ಣ ಹತ್ತಿ ಇದ್ರ ಬೆಣ್ಣ ಹತ್ತಂಗೆ ಐತಿ ನೆಳ್ಳಿನ ಬೆನ್ನು. ಯಾಕ್ರಿ ಹಿಂಗೆ ಹೊಳ್ಳಿ ನಿಂದ್ರೆ ಅದ ನಿನ್ನ ಬೆಣ್ಣ ಹತ್ತೈತಿ. ಅದಿಲ್ಲ ಅದ್ರ ಬೆಣ್ಣ ನೀ ಹತ್ತಕ್ಕೆ ಹೋಗ್ಬೇಡ, ನಿನ್ನ ಬೆಣ್ಣ ಹತ್ತುವಂಗೆ ಅದನ್ನ ಮಾಡ್ಕೋ. ಅದ ನಿನ್ನ ಬೆಣ್ಣ ಹತ್ತಬೇಕು. ವಿಷಯ ವಸ್ತುಗಳೇ ನಿನ್ನ ಬೆಣ್ಣ ಹತ್ತುವಂಗೆ ಮಾಡ್ಕೋ. ಅವಕೂರು ಬೆಣ್ಣ ನೀ ಹತ್ತಕ್ಕೆ ಹೋಗ್ಬೇಡ, ಅದರಿಂದ ವಿಮುಖ ಆಗ. ಅವು ನಾಯಿ ಹಂಗೆ ನಿನ್ನ ಬೆಣ್ಣ ಹತ್ತಲ್ಲ. ಜಗತ್ತ ಎಲ್ಲ ಜಗತ್ತಿನಿಂದ ನಿನ್ನ ಬೆಣ್ಣ ಹತ್ತೈತಿ. ಹಂಗೆ ಮಾಡ್ಕೋ. ಅವು ಸಿಗಲಿ ಅಂತ ಅವ್ರು ಬೆಣ್ಣ ಹತ್ತಂದ್ರೆ ಅವು ಮುಂದೆ ನೀ ಹಿಂದಿಂದ ಕೊರತಿನ ನಿನಗೆ ಸಮಾಧಾನ ಶಾಂತಿ ಅನ್ನೋದು ಇಲ್ಲ ನೀನು ಕೇಳಬೇಡ. ನೆಮ್ಮದಿಯಲ್ಲಿ ಐತಿ ನಿನಗೆ ಅವ್ರು ಬೆಣ್ಣ ಹತ್ತಿರ. ಅದಕ್ಕೆ ಅದನ್ನ ಬಿಡು. ಆಶಾರಹಿತರಾದ್ರೆ ಎಲ್ಲವೂ ತಾನ ಬೆಣ್ಣ ಹತ್ತದ. ನೀನು ಆಶಾದ ಬೆಣ್ಣ ಹಚ್ಚಿದೆ ಅಂದ್ರೆ ನಿನಗೆ ಕೊರತಿನ ನಿನಗೆ ನೆಮ್ಮದಿ. ದುಃಖ ಅನ್ನೋದಕ್ಕೆ ಪರಂಪರೆ ಹಂಗ ಬೆಣ್ಣ ಹತ್ತಿ. ಅದನ್ನ ಆಶೆಯನ್ನು ತ್ಯಾಗ ಮಾಡು. ವಿಷಯದ ಇಚ್ಛೆಯನ್ನು ಕೈ ಬಿಡು. ಯಾವ ಕೊರತೆನೂ ನಿನಗಿರುವುದಿಲ್ಲ. ಕೊರತೆ ನಾಣದ ಎಚ್ಚರದು ಹೊಂದಿ ಚರಿಪುದೇ ಚಂದ ಅಂತ. ಇದ್ರ ವಿಷಯದ ಇದನ್ನ ಮಾಡಿದೆ ಅಂದ್ರೆ ಕೊರತೆನ ಅದ. ಎಲ್ಲಾ ತರದಿಂದ ಕೊರತೆನ ನೋಡ್ರಿ. ಅದನ್ನ ಕೊರತೆ ಪೂರೈಸ್ಕೊಳಕ್ ಆಗುವುದನೇ ಇಲ್ಲ. ಕೊರತೆ ಪೂರೈಸ್ಕೊಂಡು ಶರೀರ ಬಿಟ್ಟವ್ರು ಯಾರದಾರ ಹೇಳ್ರಿ. ಇನ್ನೂ ಆಟ ಆಗಿದ್ರೆ ಚಲೋ ಇತ್ತಪ್ಪ ನನಗಂತ ಅದು ಬಂತು ಹೊತ್ತು ಇನ್ನೆರಡು ದಿನ ಇದು ಇರುದಿತ್ತು. ಇನ್ನ ಏನೇನೋ ಯೋಜನಾದಿಗಳನ್ನು ಮಾಡ್ಕೊಂಡು ಕೂತಿದ್ದ. ಅದು ನೆಮ್ಮದಿ ತೃಪ್ತಿ ಅನ್ನೋದು ಇಲ್ಲ ಇಲ್ರಿ ನಮ್ಗೆ. ಇದು ಇಚ್ಛಾ ಮಾಡಿದೆ ಅಂದ್ರೆ ಇಚ್ಛಾರಹಿತ ಅಂದ್ರೆ ನಿನಗೆ ಯಾವ ಕೊರತೆನೂ ಇಲ್ಲ ನೋಡಿ. ಇಚ್ಛೆ ಸಂಸಾರವು ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಆ ಇಚ್ಛೆನ ನಾಶ ಮಾಡ್ಕೊಂಡು ಅವ ಮುಕ್ತ ಮೋಕ್ಷವನ್ನು ಹೊಂದಿದ. ಮೋಹ ಕ್ಷಯ ಮಾಡ್ಕೊಂಡವ ಇಚ್ಛಾರಹಿತ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡ. ಯಾವಾಗ ತಪ್ಪು ತಿಳುವಳಿಕೆಯಿಂದ ಸುಖ ಸಿಗ್ತದೆ ಅಂತ ಅದ್ರ ಇಚ್ಛೆ ಮಾಡ್ತೀವಿ. ಅವ ತಿಳಿದವ ಎದರೊಳಗೂ ಏನೂ ಇಲ್ಲ ಅಂತ ವಿಷಯ ವಸ್ತುಗಳಲ್ಲಿ ಇಚ್ಛೆ ಮಾಡಕ್ ಹೋಗಲ್ಲ. ಎಂದೂ ಸುಖರೂಪ ಅಲ್ಲ, ನಾನಾ ಸುಖ ಸ್ವರೂಪ ಇದ್ದೇನೆ. ನನಗೆ ಅನ್ಯವಾಗಿದ್ದದ್ದು ಯಾವುದೋ ಸುಖರೂಪ ಅಲ್ಲ. ವಿಷಯ ವಸ್ತುಗಳು ನನ್ನಿಂದ ಅವು ಅನ್ಯವಾಗಿದಾವೆ, ನನ್ನಿಂದ ವರಿಸ್ಕೊಳ್ತಾವೆ, ಜಡ ಅದಾವು.
ಅಂದಿಂದ ಅವು ಎಂದೂ ಸುಖರೂಪ ಅಲ್ಲ. ಅದರ ಇಚ್ಛೆ ನಾವು ಮಾಡಕ್ ಹೋಗೋದಿಲ್ಲ. ತಿಳಿದವರು ತಿಳಿದವರು ಜಗತ್ತಿನಂದು ಏನೂ ಇಚ್ಛೆ ಮಾಡಕ್ ಹೋಗಲ್ಲ. ಅದ ಜಡ ಐತಿ ನಮ್ಮಿಂದ, ಅದು ಹರಿಸ್ಕೊಳ್ತೈತಿ, ವಿಕಾರಕ್ಕತಿ, ನಾಶ ಆಗುತ್ತೆ. ಅದ್ರ ಇಚ್ಛೆ ಮಾಡಿ ಉಪಯೋಗ ಏನಂತ? ನಾಶ ಆಗುವಂತ ವಸ್ತುಗಳ ಇದನ್ನು ಬಿಟ್ಟು ಬಿಡೋದು. ಜಗತ್ತಿನ ಅಪೇಕ್ಷೆಯನ್ನು ಎಂದೂ ಮಾಡಕ್ ಉದಾಸೀನತೆಯನ್ನು ಅಂತ. ಜಗತ್ತಿನ ಯಾವುದೇ ವಿಷಯ ವಸ್ತು ಇರಲಿ ಸುಧಾ ಅವು ನಮಗೆ ಹಿತ ಕೊಡುದಿಲ್ಲ ಅಂತ. ಅದರಿಂದ ವಿಮುಖ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗಬೇಕಲ್ಲ. ವಿವೇಕ ದೋಷವನ್ನು ಕಂಡಾಗ ಅದು ಹೊಳಿತೈತಿ. ಅವಾಗ ವೈರಾಗ್ಯ ಬರ್ತೈತಿ. ಅವಾಗ ವಿಷಯ ದೋಷ ದರ್ಶನ ಆಗ್ಬೇಕು. ಅವಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆತಂದ್ರೆ ನಿನಗೆ ಅಥಾತು ಬ್ರಹ್ಮ ಜಿಜ್ಞಾಸ ಅದರ ಅಭ್ಯಾಸ ಶುರು ಆಕೈತಿ. ಬ್ರಹ್ಮಚಿಂತನದ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿತೈತಿ. ಏನ್ ಪರಮಕೃತ್ಯ ಎಲ್ಲ ಬಂದ್ ಆತಂದ್ರೆ ಹೊರಗಣಿಕೆ ಹಾಕೋದೆಲ್ಲ ಬಂದ್ ಆತ. ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಳದಾಗ ಅವಾಗ ಒಳಗೆ ಅಭ್ಯಾಸ ಚಾಲು ಆತ. ಮುಂದುವರಿದ ಸಾಧಕರಿಗೆ ಇವೆಲ್ಲ ತೋರ್ತಾವಂತ. ಏನ್ ಇದು ಹೊರಗಿನ ಇದೆಲ್ಲ ಹೋತಲ್ಲ. ಒಳಗ ಹೊರಗನ ಚಿಂತೆಯ ನಡೆದು ಅನಾಹತನಾದಗಳು ಅವಾಗ ಕೇಳ್ಸಕ್ ಶುರು ಅಕ್ಕವು. ಸೂಕ್ಷ್ಮ ಶರೀರ ಅನಾಹತನಾದಗಳು ಇದ್ರ ಹೊರಗಿನ ಅವರೆಲ್ಲ ಬಂದಾದಾಗ ಅದು ಶುರು ಆಕೈತಿ ನೋಡ್ರಿ. ಏನ್ ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಒಳಗೆ ವಾಸನ ಇತ್ತಂದ್ರೆ ಒಳಗ ಅಷ್ಟು ಮುಂದುವರೆದ ಸಾಧಕನಿಗೆ ತೋರ್ತಾವ ಅವೆಲ್ಲ. ನಾವು ಅಷ್ಟು ಒಳಗೆ ಮುಂದುವರೆದಿಲ್ಲಲ್ಲ. ಇನ್ನ ಹೊರಗಿನ ವಾಸನನ ಹೋಗಿಲ್ಲ, ಒಳಗೆ ಹೋಗಾಕಿಲ್ಲ. ಅವು ಹಿಡಿದು ಜಗ್ತಾವು. ಹೊರಗಿನ ವಾಸನೆಗಳು ಪ್ರಬಲ ಅದಾವು. ಮುನ್ನಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅದಕ್ಕೆ ಅವಾಗ ಬಿಟ್ಟು ಒಳಗೆ ಆನಂದ ಅನುಭವ ಮಾಡ್ಕೊಳಕ್ ಅಡ್ಡಿ ಅಕ್ಕವು. ಏನ್ ಹಿಂದಿನ ವಾಸನೆಗಳೇನದಾವಲ್ಲ ಅವನ್ನೆಲ್ಲ ಪೂರ್ಣ ನಾಶ ಮಾಡ್ಕೊ. ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊಂಡಾಗ ನಿನ್ನಲ್ಲಿ ಅಂತರ್ಮುಖ ವೃತ್ತಿಯೊಳಗೆ ಅದನ್ನು ಅನುಭವ ಮಾಡ್ಕೊಳಕ್ ಬರ್ತದೆ. ಏನ್ ಹೊರಗ ಐತಿ ನಮ್ದೆಲ್ಲ ವಾಸನೆಗಳು ಎಳ್ಕೊಂಡು ನಮ್ಮನ್ನ ಒಳಗೆ ಹೋಗ್ಲಿಕ್ಕೆ ಬಿಡುವಲ್ವ. ವಾಸನೆಗಳು ಹೇಳ್ತೈತಿ, ಕೇಳ್ತೈತಿ, ವಾಸನಾದ ಬೆನ್ನೈತಿ ಮತ್ತು ಹೊರಗೆ ತಿರ್ತೈತಿ. ಅದನ್ನು ಕಳ್ಕೊಂಡು ಒಳಗೆ ಅಭ್ಯಾಸ ಮಾಡ್ಬೇಕನ್ನೋರು ಎಲ್ಲಿಯೂ ಉಪವಂಶ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋ ಹೊರಗಿಂದ್ರ ಬಗ್ಗೆ ಸ್ವಲ್ಪ ಅದರ ಆಸಕ್ತಿ ಉಳಿಬಾರ್ದು. ಅಂದಾಗಿದ್ರ ಲಾಭ ತಗೊಳಕ್ ಬರ್ತೈತಿ ನಮಗೆ. ಯಾವ್ದನ್ನ ನಾವು ಕೈ ಬಿಡಬೇಕಾಗೈತಿ ಅದನ್ನ ಹಿಡ್ಕೊಂಡು ಕೊಂಡ್ರು ಕೆಲಸ ಏನೈತಿ? ಆ ನಾಮ ರೂಪಗಳ ಅವು ಬಿಟ್ಟು ಹೋಗೋದಿಲ್ಲ. ಅವ್ನ ಯಾಕೆ ಹಿಡ್ಕೊಂಡು ಕೊಂಡಿರ್ಬೇಕು? ನಾಮರೂಪಗಳೆಲ್ಲ ಮಾಯದ್ದು ತೋರಿಕೆ ಒಳಗಿನವಲ್ಲ, ಇರುವಿಕೆ ಒಳಗೆ ಅವು ಯಾವೂ ಇಲ್ಲ. ಯಾ ನಾಮ ಯಾ ರೂಪನೂ ಇಲ್ಲ. ಮನಿ ಬಾಳೆ ನಿನ್ನ ಹಿಂಬಾಲಿ ಬರುದಿಲ್ಲ. ಅದು ನೀವು ಮಾಡ್ಕೊಂಡ ಸಂಸ್ಕಾರ ನಿನ್ನ ಹಿಂಬಾಲಿ ಬರುದು. ಅದಕ್ಕೆ ಈ ಸಂಸ್ಕಾರ ಮಾಡ್ಕೊ ಮೊದಲು. ಮಾಯಾ ತನ್ನಲ್ಲಿ ಇಲ್ಲ ಇಲ್ಲ ಐತೆ ಅಂತ ಭ್ರಮ ಆಗೈತೆ ನನಗೆ. ಯಾವ ಕಾಲಕ್ಕೂ ಅದು ಇಲ್ಲ ಇಲ್ಲ. ಭಜನೆ ಮಾಡೋದಂದ್ರೆ ಯಾರು ದುಃಖದಾಗಿರ್ತಾರ ಅವ್ರಿಗೆ ಸೇವಾ ಮಾಡೋದು. ಬಜೆಟ್ ಟು ಸರ್ವ್ ಅಂದ. ಭಜನೆ ಅಂದ್ರೆ ಅದ ಸೇವೆ. ಯಾರು ದುಃಖದಲ್ಲಿರ್ತಾರೆ, ಕಷ್ಟದಲ್ಲಿದ್ದವರಿಗೆ ಅವ್ರಿಗೆ ಸೇವಾದಿ ನಾವು ಸಾಂತ್ವನ ಹೇಳೋದು. ಅವ್ರಿಗೆ ಹಿತ ಉಪಕಾರ ಹೋಗಂಗ ಏನಾರು ಮಾಡೋರು, ಸಹಾಯ ಮಾಡು ಕಷ್ಟದಲ್ಲಿದ್ದವ್ರಿಗೆ. ತಾಳ ಕಟ್ಟಿದ್ರಲ್ಲ ಭಜನೆ ಮಾಡೋದಂದ್ರೆ. ಅದನ್ನ ಕಟ್ಟೋದು ಯಾರು ಉದ್ಧಾರ ಯಾರು? ತಾಳ ಕಟ್ಯಾಕ ಹೊಂಟಿ ಯಾಕ್ರಿ? ಭಜನೆ ಅಂದ್ರೆ ತಾಳ ಕಟ್ಟಿಯೋದು. ಈ ನಿದ್ದೆ ಕೆಡಿಸ್ಕೊಂಡು ಬೇಳ ತನಕ ಭಜನೆ ಬಡದು ಯಾಕ್ರಿ? ಎದದು ಗೊತ್ತಿಲ್ಲಕ್ಕೆ ಆತೆ. ಇನ್ನು ಮ್ಯಾಗಾರ ಬಿಡ್ಬೇಕಿಲ್ಲ ಅದನ್ನ. ಭಜನೆ ಅಂದ್ರೆ ಏನು ತಿಳ್ಕೊ. ಸೇವೆ ಮಾಡು, ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡು. ಅದರಿಂದ ನಿನಗೆ ಪ್ರಾಫಿಟ್ ಐತಿ. ಯಾಕ್ರಿ? ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ನಿನಗೆ ಹಿತ ಐತಿ. ನಿನಗೆ ಬೆನಿಫಿಟ್ ಐತಿ ಇದ್ರಾಗ, ಹೌದಿಲ್ಲ? ನಾವು ಅದು ಗೊತ್ತಿಲ್ಲ ನಮ್ಗೆ. ಇನ್ನೊಬ್ಬರಿಗೆ ಮಾಡಿದ್ರೆ ನಮಗೇನು ಬರ್ತೈತಿ? ಇನ್ನೊಬ್ಬರಿಗೆ ಮಾಡಿದ್ದ ನಿನಗೆ ಬರೋದು. ಅದನ್ನು ಮಾಡಕ್ಕಲಿ. ಶರೀರವನ್ನು ಅದಕ್ಕಾಗಿ ಪರೋಪಕಾರಕ್ಕಾಗಿ ಮೀಸಲಾಗಿಡಾಕಲಿ.
ಅಂದ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥ ಏನ್ ಹಂಗ ಬಂದು ಸತ್ತು ಹೋದ್ರಿ ಅದಕ್ಕೆ ಬಂತು ಉಪಯೋಗ ಇಲ್ಪ ಇದು ಶರೀರ ಉಪಯೋಗ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕು ಜಗತ್ತಿಗೆ ಉಪಯೋಗ ಕೊಡ್ಬೇಕು ನೋಡ್ರಿ ನಿನಗೆ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಜಗತ್ತಿಗೆ ಉಪಯೋಗ ಬೀಳ್ತತಿ ಅದು ಮೊದಲು ನಿನಗೆ ಉಪಯೋಗ ಮಾಡ್ಕೊಳ್ಳಿಲ್ಲ ಈ ಶರೀರ ಅಂದ್ರೆ ಬರೀ ಬಿಟ್ಟಿ ಕೆಲಸಕ್ಕೆ ನಿಂತುಕೊಂಡಿ ಹೌದಿಲ್ಲ ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೊರಗಿನ ವ್ಯವಹಾರ ಮಾಡ್ಕೊಂತ ಹೊರಗಿನ ಕರ್ಮದಾಗ ಸಿಕ್ಕೊಂಡು ಒದ್ದಾಡಿ ನಿನಗೆ ನೀವು ಉಪಯೋಗ ಮಾಡ್ಕೋರು ನೀವು ಜಗತ್ತಿಗೆ ಉಪಯೋಗ ಬರ್ತೈತಿ ಇದನ್ನ ಸರಿಯಾದ ರೀತಿ ಒಳಗೆ ನಿನಗೆ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಶರೀರ ಇಡೀ ಜಗತ್ತಿಗೆ ಉಪಯೋಗ ಮೊದಲ ಆ ಕೆಲಸ ಮಾಡ್ಕೊ ಇದು ಹೊಳಿಬೇಕಲ್ಲ ಎಲ್ಲಿಯೋ ಒಬ್ಬರಿಗೆ ವಿಚಾರ ಬಂದು ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನನಗೆ ಹಿತ ಅದನ್ನೋ ವಿಚಾರ ಹೊಳಿ ಮಠ ನಿನಗೆ ಇದರಾಗ ತೊಡಗಾಕಾಗುದಿಲ್ಲ ನೋಡ್ರಿ ಬೇಕಾದ್ರೆ ಇನ್ನೊಬ್ಬರಿಗೆ ಹಿತ ಎಷ್ಟೆಷ್ಟು ಮಾಡ್ತೀಯ ಅದು ನಿನಗೆ ಹಿತ ಅದು ಇನ್ನೊಬ್ಬರಿಗೆ ಎಷ್ಟು ಕೆಡಕ್ ಮಾಡ್ತೀಯ ಅಷ್ಟು ನಿನಗೆ ಕೆಡಕದು ಏನ್ ಈ ಪ್ರಕಾರ ಅಭ್ಯಾಸ ಮಾಡ್ಕೊಂಡು ಉಳ್ಕೊಳ್ಳೋ ಕೆಲಸ ಅದ ನೋಡ್ರಿ ಏನ್ ಮೊದಲು ಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಏನ್ ಅಂದ್ರೆ ಅದರ ಫಲ ನಿನಗೆ ಸಿಗ್ತೈತೆ ನೋಡ್ರಿ ಒಳ್ಳೆಯ ಸ್ಥಾನದಲ್ಲಿ 5 ಕಾಲದೊಳಗೆ ಒಳ್ಳೆ ಮನಸ್ಸಿನಿಂದ ಆತ್ಮಚಿಂತನೆಯನ್ನು ಮಾಡಕ್ಕೆ ಕಲಿಬೇಕು ನಾವು ದಿನನಿತ್ಯ 5 ವೇಳೆ ಅಂತ ಅದನ್ನ ಧ್ಯಾನ ಮಾಡುವ ಅಥವಾ ನಮಾಜ್ ಮಾಡುವಂತಾರೆ ಒಳ್ಳೆಯ ಕಾಲದೊಳಗು ಒಳ್ಳೆಯ ಸ್ಥಾನದಲ್ಲಿ 5 ಕಾಲದೊಳಗು ಆ ಮನಸ್ಸಿನಿಂದ ಈ ಚಿಂತನೆಯನ್ನು ನಡೆಸಬೇಕು ನಾವು ಮನಸ್ಸು ಕೊಟ್ಟು ಗಿರಿ ಶಿಖರ ನದಿ ಸಮುದ್ರ ದಂಡೆ ಗೋಷ್ಠಿ ಅಂದರೆ ಆಕಳ ಕಟ್ಟುವಂಥ ಸ್ಥಳ ಮಲೆಯಲ್ಲಿ ದೇವರ ಕೋಲೆ ಇವು ಯೋಗ್ಯವಾದವು ಧ್ಯಾನ ಕೂಡಲಿಕ್ಕೆ ತನಗೆ ಸುಖವಾಗಿ ಕೂಡಿರುವ ಆಸನದಲ್ಲಿ 2 ಗಳಿಗೆವರೆಗಾದರೂ ಕೂಡಿರ್ಬೇಕು ಹೌದು ತನಗೆ ಸುಖ ಅನಿಸುವಂಥ ಆಸನ ಯಾವುದಿದೆ ಭಾಳ ತನಕ ಕೂಡ್ಲಿಕ್ಕೆ ಅನುಕೂಲ ಆದಂಥ ಆಸನ ಬೇಕಾದ ಆಸನ ಮ್ಯಾಗ ನೀವು ಕೂಡ್ಬೋದು ಏನು 2 ಗಳಿಗೆವರೆಗಾದರೂ ಕೂಡ್ಬೇಕು ನೀವು 2 ಗಳಿಗೆ ಅಂದ್ರೆ ಕನಿಷ್ಠ 45 ನಿಮಿಷ ಅರುಣೋದಯ ಕಾಲಕ್ಕೆ ಬಳಿಕ ನಿದ್ರಾದಿ ಸಮಯ ಅನಂತರ ಸಾಯಂಕಾಲ ಮಧ್ಯರಾತ್ರಿ ಈ 5 ಕಾಲದೊಳಗೆ ಒಳ್ಳೆಯ ಆಧಾರದಿಂದ ಧ್ಯಾನಕ್ಕೆ ಕೂಡಿರ್ಬೇಕು ಯೋಗಾಭ್ಯಾಸಿಗೆ ಸೂಕ್ಷ್ಮ ಶರೀರ ನಾದಾದಿಗಳು ಕೇಳಕ್ಕೆ ಹತ್ತವು ಕೆಲವರಿಗೆ ಮೊದಲ ನಾದ ನಂತರ ಸೂಕ್ಷ್ಮ ಶರೀರ ಕಾಣಿಸ್ಬೋದು ಪುಣ್ಯಾತ್ಮರು ಶರೀರ ಬಿಡುವ ಕಾಲಕ್ಕೆ ದೇವಾನು ದೇವತೆಗಳು ತೋರ್ತವು ಪಾಪಾತ್ಮ ಜೀವಿಗಳು ಶರೀರ ಬಿಡುವ ಕಾಲಕ್ಕೆ ರಾಕ್ಷಸಿ ಶರೀರ ಕಾಣ್ತಾವು ಉತ್ತಮಾಧಿಕಾರಿಗೆ 3 ತಿಂಗಳಲ್ಲೇ ಸಾಧ್ಯ ಆಕೈತಿ ಮಧ್ಯಮನಿಗೆ 6 ತಿಂಗಳ ಹಿಡಿತೈತಿ ಕನಿಷ್ಠನಿಗೆ 12 ತಿಂಗಳ ಬೇಕಾಕೈತಿ ದೇವರ ಮನೆ ದೇವ್ರ ಕೆಲಸಕ್ಕೆ ಎಷ್ಟು ಮಂದಿ ಉಪಯೋಗ ಮಾಡ್ಕೋತೀರಿ ದೇವಂದ್ರೆ ಪ್ರಕಾಶ ಜ್ಞಾನ ಈ ಜಗತ್ತಿನಾಗ ಐತೆ ನಾವು ಅಜ್ಞಾನದೊಳಗಿನ ವ್ಯವಹಾರದಾಗ ಯಾಕಿಲ್ಲ ಜಗತ್ತಿನ ಯಾವುದೇ ವಸ್ತುಗಳ ಅವಲಂಬನೆ ಮಾಡಕ್ ಹೋಗುದಿಲ್ಲ ಏನು ಅವಲಂಬನೆ ಮಾಡಿದವ್ರಿಗೆ ಯಾರಿಗೂ ಸುಖ ಇಲ್ಲ ತಪ್ಪದೆ ನಿರಂತರ ಅಭ್ಯಾಸವನ್ನು ಒಲವಿನಿಂದ ಮಾಡತಕ್ಕವನು ಸ್ತುತಿ ನಿಂದೆ ಮಾನ ಅಪಮಾನ ಗೆಲುವು ಅಪಜಯಗಳಲ್ಲಿ ಸಮತಾ ಬುದ್ಧಿಯಿಂದ ಇದ್ದು ಭಿಕ್ಷಾಟನೆಯನ್ನು ಆಚರಿಸಬೇಕು ಅಂತ ಅದು ತನ್ನ ಹೆಸರಲ್ಲೇ ಏನು ಇರಬಾರ್ದ ಮತ್ತೆ ಒಳಗೆ ಆಸ್ತಿ ಪಾಸ್ತಿ ಎಲ್ಲ ಇಟ್ಕೊಂಡಾಗ ಇದೊಂದು ಗತ್ತು ಬೇರೆ ತುಡುಗ್ ಗತ್ತು ಬೇಡ ಮತ್ತೆ ಐತಿ ಅದನ್ನ ಉಪಯೋಗ ಮಾಡ್ಕೊ ಯಾವ್ದು ಇರಬಾರ್ದು ನಮ್ಗೆ ಏನು ದುಡ್ಕೊಂಡು ತಿನ್ಲಿಕ್ಕೆ ಬೇಳೆ ಸಿಗಬಾರ್ದು ಹೊರಗಿಂದ ಏನು ಗದ್ದಲ ಇರಬಾರ್ದು ಆಸ್ತಿ ಪಾಸ್ತಿ ಏನು ಸಂಬಂಧ ಇರಬಾರ್ದು ಅಂತ ಭಿಕ್ಷಾಟನೆ ಮಾಡಕ್ಕೆ ಅಡ್ಡಿಲ್ಲ ಏನು ತನ್ನ ಕೆಲಸ ತಾ ಮಾಡ್ಕೊತಾನ ನಾವು ಜಗತ್ತಿಗೂ ಕಲ್ಯಾಣ ಆಕೈತಿ ಏನು
ಈ ತಪ್ಪು ತಿಳುವಳಿಕೆ ಅಧ್ಯಾಸವನ್ನು ತೆಗೆದುಹಾಕೋದ ಈ ಅಧ್ಯಾತ್ಮದ ಮೂಲ ಕೆಲಸ. ಏನು ಅವಿದ್ಯೆಯ ಮೂಲಕ ಇದೆಲ್ಲ ಗಟ್ಟಿಯಾಗೈತಿ. ಈ ಮೂಲಾವಿದ್ಯೆ ಅಂದ್ರೆ ಇದ ಅಧ್ಯಾಸ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊ ಇದನ್ನು, ಅವಾಗ ದುಃಖ ನಿವಾರಣೆ ನಿನಗ ಆಕೈತಿ. ದುಃಖ ನಿವಾರಣೆ ಆಗೈತಿ ಅಂದ್ರೆ ಅದಕ್ಕೆ ತ್ಯಾಗ ಅಂತಾರ, ಅದಕ್ಕೆ ವಿದ್ಯಾ ಅಂತಾರ. ದುಃಖ ನಿವಾರಣೆ ಆಗಲಿಲ್ಲ ಅಂದ್ರೆ ಅದು ವಿದ್ಯಾನ ಅಲ್ಲ. ಅದು ನಮ್ಮ ಶಾನಿತನ ಎಲ್ಲ ಈ ತಪ್ಪು ತಿಳುವಳಿಕೆ ಒಳಗದ. ಆತ್ಮ ಯಾವುದು ಅನಾತ್ಮ ಯಾವುದು ಎಂಬುದನ್ನು ವಿಂಗಡಿಸಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದಕ್ಕೆ ವಿವೇಕ ಅಂತಾರೆ. ಇಂದ್ರಿಯ ವಿಷಯಾದಿಗಳಿಂದ ಉದಾಸೀನ ಆಗೋದಕ್ಕೆ ವೈರಾಗ್ಯ ಅಂತಾರೆ. ಒಳ್ಳೆ ಅವಗುರು ಬ್ಯಾಡಪ್ಪ ಸವಾಸಿನ ಅಂತ. ಶಮ ಧನಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಮತ್ತು ಮುಮುಕ್ಷತ್ವ ಇವೇ ಸಾಧನ ಚತುಷ್ಟಯಗಳು. ಏನ್ ಅಂತರೇಂದ್ರಿಯ ನಿಗ್ರಹಕ್ಕೆ ಶಮ ಅಂತಾರೆ. ಏನ್ ಬಹಿರ್ಮುಖ ಇಂದ್ರಿಯಗಳ ನಿಗ್ರಹ ಮಾಡೋದಕ್ಕೆ ದಮ ಅಂತಾರೆ. ಅಂತರೇಂದ್ರಿಯ ಅಂದ್ರೆ ಮನಸ್ಸನ್ನು ಹತೋಟಿ ಒಳಗಿಟ್ಟು, ಅದಕ್ಕೆ ಶಮೆ. ಹೊರಗೆ ಬಹಿರ್ಮುಖ ವೃತ್ತಿ ಇಂದ್ರಿಯಗಳನ್ನು ಅದು ದಮ. ಮನಸ್ಸನ್ನು ಹತೋಟಿ ಒಳಗಿಟ್ಕೊಂಡು ಇಂದ್ರಿಯಗಳ ತಾನ ಹತೋಟಿ ಒಳಗೆ ಬರ್ತಾವೆ. ಯಾಕೆ ಮನಸ್ಸಿನ ಪ್ರೇರಣೆ ಇಲ್ದ ಅವು ಇಂದ್ರಿಯಗಳ ವ್ಯವಹಾರ ನಡೆದಿಲ್ಲ. ಮನಸ್ಸಿನಿಂದ ಮಾಡಿದಾಗ ಅವೆಲ್ಲ ವ್ಯವಹಾರ ನಡೆದಿರ್ತಾವೆ. ಅದಕ್ಕೆ ಮನಸ್ಸನ್ನು ಮನೋನಿಗ್ರಹ ಮೊದಲು ಬೇಕು, ಅತ್ಯವಶ್ಯ. ಅದು ವಿವೇಕದ ಬಂದೋಬಸ್ತಿಯಿಂದ ನಿಗ್ರಹ ಮಾಡ್ಕೊಳಿಬೇಕು. ಬಾಕಿ ಆ ಯೋಗ ಈ ಯೋಗ ಯೋಗ ಮಾಡಿದ್ರು ಮನಸ್ಸನ್ನ ಅದನ್ನ ಹತೋಟಿ ಒಳಗೆ ಇಟ್ಕೊಳಕ್ ಬರೋದಿಲ್ಲ. ವಾಸನೆಗಳೆಲ್ಲ ಕಾಡ್ತಿರ್ತಾವೆ. ಪೂರ್ಣ ವಾಸನ ನಾಶ ಆದಾಗ ಅದನ್ನು ಹತೋಟಿ ಒಳಗೆ ಇಟ್ಕೊಂಡು ಅಭ್ಯಾಸ ಮಾಡಕ್ಕೆ ಬರ್ತದೆ ನಮ್ಗೆ. ಈ ನಿರಂತರ ಈ ಅಭ್ಯಾಸದಿಂದ ಯುಕ್ತಿಗಳು ಹತೋಟಿ ಒಳಗೆ ಇಟ್ಕೋಬೇಕಂತ ವ್ಯಕ್ತಿಗಳನ್ನು ಮನನ ಮಾಡ್ಕೊಂತ ಅವನ್ನ ಅಭ್ಯಾಸ ಮಾಡ್ಕೊಂತ ಇದ್ರೆ ನಮ್ಗೆ ದೊರಿತೈತೆ. ನಮ್ಗೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಸಿದ್ಧಿಸ್ತೆ ಅಂದ್ರೆ ಅವಾಗ ಇವಾಗ ಅಭ್ಯಾಸ ಯೋಗ್ಯಪ್ಪ ಅಧಿಕಾರಿ ಅಂತ ತಿಳ್ಕೋದು ನೋಡ್ರಿ. ಮತ್ತು ಹರಿದಾಡಕೈತೆ ಅಂದ್ರೆ ನೀ ಇದ್ರ ಕಡೆ ಎಲ್ಲ ಕೊಡಕ್ಕಾಗ್ಬೋದು. ವಾಸನ ಹೇಳ್ಕೊಂಡು ಮತ್ತು ಹರಿದಾಡಕ್ಕೆ ಅದಕ್ಕೆ ವಾಸನ ಪೂರ್ಣ ನಾಶ ಆಗಿ ಅವಾಗ ಅಭ್ಯಾಸ ನಡೀತೈತೆ ನೋಡಿ, ಆತಂಕಿಲಲ್ಲಿ. ಬಿಡು. सकल साधु संत महाराज